ನಿಮ್ಮನ್ನು ಬಿಟ್ಟಿದ್ದೇನೆ. ತಪ್ಪಾಯ್ತು ಎನ್ನುವ ಹಾಗೆ ಕ್ಷಮೆ ಕೇಳಿ. ತಪ್ಪಾಯ್ತು, ಕ್ಷಮಿಸಬೇಕು. ಸರಿ, ಮಗನ ಔದಾರ್ಯ ಅದಕ್ಕೆ ಕಾಣಿ. ಅಪ್ಪ, ಜನಪನತಿ ಮೋನದಲ್ಲಿ ತನು ಜನನು ಬಿಗಿದಪ್ಪಿ ಶಿರವನ ಕರುಣಿಸುತ್ತ ಮಗುಳೆಂದ ದೃಢದಿಯೇ ಶಿರವನ ಘ್ರಾಣಿಸುತ್ತ ಮಗುಳೆಂದ ದೃಢದಿಯೇ ಮಗನೇ. ಅಪ್ಪ, ಗುರುಮಠದಿಂದ ಬರುವಾಗ, ಹೌದಪ್ಪ, ಗುರುಮಠದಿಂದ ಬರುವಾಗ ರಾತ್ರಿಯ ವೇಳೆ ಆಗಿತ್ತು. ಅಮ್ಮನನ್ನ ಕಂಡೆ, ಊಟೋಪಚಾರವನ್ನ ಮಾಡಿ ಅಲ್ಲೇ ನಿದ್ರೆಗೆ ಜಾರಿದವನು. ಬೆಳಿಗ್ಗೆ ಆಗೋಷ್ಟರಲ್ಲಿ ನಿಮ್ಮನ್ನ ಕಾಣಬೇಕು ಅಂತ ಬಾಯಿಸಿದವನು. ಈಗೆಲ್ಲ ಆಗಿ ಹೋಯ್ತಲ್ಲಪ್ಪ. ಆಗಲಿ, ಸಕಾಲಕ್ಕೆ ಬಂದು ನನ್ನನ್ನು ರಕ್ಷಿಸುವುದರ ಜೊತೆಯಲ್ಲಿ ಆ ದೇವಿ ಮತ್ತೆ ಮರಳುವಂತೆ ಮಾಡಿದ್ದೀರಿ. ಮಗನೇ, ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ. ಶುಭವಾಗಲಿ ನಿನಗೆ. ಮರ ಬೀಜ ಎಂದು ಮಾತು ಮಗನೇ. ಸಕಲ ವಿದ್ಯೆಯ ಕಲಿತು ಪರಿಪೂರ್ಣನಾಗಿರುವೆ. ಸಕಲ ವಿದ್ಯೆಯ ಕಲಿತು ಪರಿಪೂರ್ಣನಾಗಿರುವೆ. ಮಗನೇ, ಹರಿಪೀಠವೇರು ಕ್ಷಿಪ್ರದಿ ನಾನು ಹರಿಪೀಠ ಏನು ಕ್ಷಿಪ್ರದಿ ನೀನು ಸಕಲ ವಿದ್ಯೆಯ ಕಲಿತು ಪರಿಪೂರ್ಣ ಆಗಿರುವೆ. ಮಗನೇ ಮಗನೇ ಮಗನೇಯ ಅಪ್ಪ, ಸಾರ್ಥಕವಾಯಿತು. ಯಾಕೆಂದರೆ ಎಲೆ ಎತ್ತರಕ್ಕೆ ಬೆಳೆದು ನಿಂತಹ ಮಗನನ್ನ ಕಂಡರೆ ಎಂತಹ ತಂದೆಗೂ ಸಾರ್ಥಕವಾಗುತ್ತದೆ. ಆತ್ಮಾವೈ ಪುತ್ರನಾಮಾಸಿ. ಗಂಡು ಮಗನಲ್ಲಿ ತನ್ನದೇ ಆದಂತಹ ಸ್ವರೂಪವನ್ನ ತಂದೆಯಾದವರು ಕಾಣುತ್ತಾರಂತೆ. ಪ್ರಾಯ ಪ್ರಬುದ್ಧನಾಗಿ ನೀನು ತೆಗೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ಹೆಜ್ಜೆಯು ನಾಡಿನ ಸರ್ವಾಧಿಕಾರಿ ಮುಂದೆ ನೀನು ಆಗುವುದಕ್ಕೆ ಸಿದ್ಧನಾಗಿ ನಿಂತಿದ್ದೀಯೆ ಎನ್ನುವುದನ್ನು ಸೂಚಿಸುತ್ತದೆ. ಮಗನೇ, ಎಲ್ಲವೂ ನಿಮ್ಮ ಆಶೀರ್ವಾದ. ಮಗನೇ, ಗುರು ವಿದ್ಯೆಯಲ್ಲಿ ಗುರುಮಠಕ್ಕೆ ಕಲಿಸಿದವರು ನಾನು ಅಲ್ಲವೇ? ವಿದ್ಯೆಯನ್ನ ಕಲಿತು ಬಂದಿದ್ದೀಯೆ. ಪ್ರದರ್ಶನ ಈಗಾಗಲೇ ಆಗಿದೆ. ಇಂತಹ ಶೌರ್ಯ